ಎಕ್ಸೆನ್ ಕನ್ನಡಗೆ ಎಲ್ಲರಿಗೂ ಮತ್ತೆ ಸ್ವಾಗತ. ನಾನು ಇವತ್ತಿನ ಹೋಸ್ಟ್ ರಾಹುಲ್ ಶೆಟ್ಟಿ ಆ್ಯಂಡ್ ಹಿಯರ್ ಆರ್ 5 ಕಂಟೆಸ್ಟೆಂಟ್ಸ್: ವೇದಾಂತ್, ಶ್ರೇಯಸ್, ಸಿದ್ಧಾಂತ್, ಹರಿ ಆ್ಯಂಡ್ ಕಿಶನ್. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ನಾನು ಯಾರಂತ. ನನಗೆ ತುಂಬ ಕಾಸು ಕೊಟ್ಟು 6 ತಿಂಗಳಿಂದ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಫೈನಲಿ ಇವತ್ತು ಕರ್ಸ್ಕೊಂಡಿದ್ದಾರೆ. ಸೊ ಇದೇ ಖುಷಿಲಿ ನಂಗೋಸ್ಕರ ನಮ್ಮ ವಾಯ್ಸ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಲೆಟ್ಸ್ ಹಿಟ್ ಇಟ್. ಇವತ್ತಿನ ನಮ್ಮ ಗೇಮಲ್ಲಿ 5 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಹಾಗೂ 5 ಕಾರ್ಡ್ಗಳಿದೆ. ಈ 5ರಲ್ಲಿ 3 ಕಾರ್ಡ್ ಮೇಲೆ ವಿಲೇಜರ್ಸ್ ಅಂತ ಬರ್ತಿರುತ್ತೆ ಹಾಗೂ 2 ವುಲ್ಫ್ ಕಾರ್ಡ್ಗಳಿರುತ್ತೆ. ಈ 5 ಕಾರ್ಡ್ನ ಶಫಲ್ ಮಾಡಿ ರ್ಯಾಂಡಮ್ ಆಗಿ ಒಂದೊಂದು ಕಾರ್ಡ್ನ ಒಂದೊಂದು ಪಾರ್ಟಿಸಿಪೆಂಟ್ಸ್ಗೆ ಕೊಡಲಾಗುತ್ತೆ. ಯಾರಿಬ್ಬರಿಗೆ ವುಲ್ಫ್ ಕಾರ್ಡ್ ಸಿಗುತ್ತೋ ಅವರಿಬ್ಬರು ಒಂದು ಟೀಮಲ್ಲಿರ್ತಾರೆ. ವುಲ್ಫ್ ಕೆಲಸ ಒಂದೊಂದಾಗಿ ಒಬ್ಬರನ್ನ ಸಾಯಿಸ್ತಾ ಹೋಗಬೇಕು. ಅದೇ ವಿಲೇಜರ್ಸ್ಗೆ ತಾನು ವಿಲೇಜರ್ ಅಂತ ಗೊತ್ತಿರುತ್ತೆ ಹೊರತು ಬೇರೆ ಯಾರು ಏನು ಅನ್ನೋದು ಗೊತ್ತಿರಲ್ಲ. ಸೊ ಅವನು ತಲೆ ಉಪಯೋಗಿಸಿ ಯಾರು ವುಲ್ಫ್ ಇರ್ಬೋದು ಅಂತ ಕಂಡು ಹಿಡಿದು ಆದಷ್ಟು ಬೇಗ 2 ವುಲ್ಫ್ನ ವಿಲೇಜಿಂದ ಓಡಿಸ್ಬೇಕು. ಇಲ್ಲ ಅಂದರೆ ಸತ್ತೇ ಸಾಯ್ತಾರೆ. ಸೊ ಇವತ್ತು ನಮ್ಮ ಬಾಯ್ಸ್ ಯಾವ್ಯಾವ ಥರ ಸ್ಕೀಮ್ ಯೂಸ್ ಮಾಡ್ತಾರೆ, ಯಾವ್ಯಾವ ಥರ ನವರಂಗಿ ಆಟಗಳಾಡ್ತಾರೆ ಹಾಗೂ ಅವ್ರ ತಲೆ ಉಪಯೋಗಿಸಿ ಯಾರು ಗೇಮನ್ನು ಗೆಲ್ತಾರೆ ಅಂತ ನೋಡೋಣ. ಸೊ ಬನ್ನಿ ಆಟ ಶುರು ಮಾಡೋಣ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದೆ ಯಾವ ಬಾರೆಯ ಅವನೇ ಕೈ ಕೊಡ್ಲಿ, ನಾವು ಕಣ್ಮುಚ್ಕೊಂಡು. ಯಾಕಂದ್ರೆ ಇದು ನಿಯಂತ ಆಡಿದ್ರೆ ತುಂಬಾ ಒಳ್ಳೇದು. ಓಕೆ, ರೌಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಸಣ್ಣ ರಿವೀಲ್ ಮಾಡಬೇಕು ಟು ಮೇಕ್ ದಿಸ್ ಗೇಮ್ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಐ ಆಸ್ಕ್ ಆಲ್ ದಿ ಕಂಟೆಸ್ಟೆಂಟ್ಸ್ ಟು ಕ್ಲೋಸ್ ದೇರ್ ಐಸ್. ನಿಯಂತ ಕಣ್ಮುಚ್ಚಪ್ಪ. ಸೊ ಯಾರಿಗೆ ಇಬ್ಬರಿಗೆ ವುಲ್ಫ್ ಕಾರ್ಡ್ ಸಿಕ್ಕಿದೆ ಅವ್ರು ಪ್ಲೀಸ್ ನಿಮ್ಮ ಕಣ್ಣು ತೆಗೆದು ನಿಮ್ಮ ಕಾಲಿಗ್ನ ನೋಡಿ. ಓಕೆ, ಸೊ ಸಿನ್ಸ್ ದ ವುಲ್ಫ್ಸ್ ಹ್ಯಾವ್ ಬಿನ್ ರಿವೀಲ್ಡ್, ನೀವೆಲ್ಲ ನಿಮ್ಮ ಕಣ್ಣು ತೆಗಿಬೋದು. ನನಗೆ ಗೊತ್ತು ಮಚ್ಚ ಯಾರು, ನಾನು ಹೇಳ್ತಿದ್ದ ನಿಮ್ಗೆ. ಓಕೆ, ಸೊ ರೌಂಡ್ 1 ಈಗ ಸ್ಟಾರ್ಟ್ ಮಾಡೋಣ. ಸೊ your 2 minutes starts now. ಮಾತಾಡು ಸಾಕು, ಮೌನ ಬಿಸಾಕು. ನಾನು ನೋಡೇ ಇಲ್ಲ. ಇದು ನಾನು ಕಣ್ ತೆಗೆದ ತಕ್ಷಣ ನಾನು ಆಲ್ರೆಡಿ ನನ್ನ ಹತ್ರ ಮಚ್ಚ ನಾನು ಅವಾಗಿನ ಕಾಯಿ ಕೊಟ್ಟಾಗ್ಲೇ ನಮ್ಮ ಬರೀ ಮಚ್ಚ ನಾನೆಲ್ಲ ನಂಬ್ರು, ನಾನು ನಿಜ ಅಲ್ಲ ಮಗ ಎಲಿಮಿನೇಟ್ ಮಾಡಿದ್ರೆ ಸೀರಿಯಸ್ ಆಗಿ ಹಾಕ್ಸ್ಕೊಕ್ರೆ. ನನಗೆ ಏನಕ್ಕೆ ಅವನ ಡೌಟ್ ಬರ್ತಾ ಇದ್ದು ತಕ್ಷಣ ಫುಲ್ ಜೋಶಲ್ಲಿದ್ದ. ನಂಗೆ ಗೊತ್ತು ಯಾರು ಅಂತ. ಬಟ್ ನನಗೆ ಎಷ್ಟು ಕಾನ್ಫಿಡೆಂಟ್ ಅವರೇ ಅಂದ್ರೆ ನಂಗೆ ಯಾಕೋ ನಾನು ಹೇಳ್ತೀನಿ ಮಗ, ನನ್ನ ತೆಗೆದ್ರೆ ನೀವು ಹಾಕ್ಸ್ಕೊತೀರ, ನಾನು ಬರ್ಕೊಡ್ತೀನಿ. ಇದನ್ನ ನಾನು ಕ್ಯಾಮ್ರಾ ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ. ಅವ್ರು ನನ್ನ ತೆಗೆದ್ರು ಅಂದ್ರೆ ಅವ್ರು ಹಾಕ್ಸ್ಕೊತಾರೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅವನ ತೆಗೀರಿ, ಫಸ್ಟ್ ತೆಗೀರಿ ಸ್ವಾಮಿ ಅವನ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಲ್ಲಪ್ಪ, ಇವಾಗ 1 ನಿಮಿಷ ನನಗೆ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಕಣ್ ತೆಗೆದ ತಕ್ಷಣ ನನಗೆ ಹಿಂಗ್ ನೋಡ್ತಾ ಲಾಸ್ಟ್ 30 seconds. ಸೊ ನಂಗೆ ಇವ್ರ ಮೇಲೆ ಡೌಟ್ ಬಂತು. ಬಟ್ ನೀನ್ ಹೆವಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯಾ. ಸರಿ, ನಾನು ಸಿಂಪಲ್ ಅಂತ ಮಾಡಿಸ್ತೀನಿ. ವಿಲೇಜರ್ಸ್ ಎಲ್ಲ ಕೈ ಎತ್ರಿ. ಎಲ್ರು ಯೋಚನೆ ಮಾಡಿ ನೀವು ಬ್ರೈನಿಂದ ಎಲ್ಲ ಒಂದು ಎಸ್ಟಿಮೇಷನ್ ಮಾಡಿದ್ರ?
ಕ್ಲಿಯರ್ ಎಸ್ಟಿಮೇಷನ್ ಗುರು ಕೈಗೆ ಕ್ಲಿಯರ್ ಎಸ್ಟಿಮೇಷನ್ ವೋಟಿಂಗ್ ಸಿಸ್ಟಮ್ ಅವರನ್ನೇ ಹೊರಗೆ ಹಾಕೊಂಡ್ಬಿಟ್ರು. ರೌಂಡ್ ಒನ್ನೇ ಗೆಲ್ಸ್ಬಿಟ್ರು ನಮ್ಮ ಹೌದಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವೇದಾಂತ್. ಇದು ತರ ಆಮೇಲೆ ಹೇಳ್ಬಿಟ್ಟು ನಂಗಾರೆ ಹೆಂಗಾದ್ರೂ ವೇದನೆ ಓದ್ತಾನೆ, ನಾನು ಸರಿ ಮೇಲೆ ಪ್ರಯೋಜನ ಇಲ್ಲ, ಅವನ್ನೇ ಓಕೆ, ಸೊ ಎಲ್ಲ ಸೇರಿ ವೇದುನ ಈ ರೌಂಡಿನ ವೋಟ್ ಔಟ್ ಮಾಡಿದ್ದಾರೆ. ಸೊ ವಿಲ್ ಸಿ ಇಫ್ ಇಟ್ಸ್ ಟ್ರೂ ಆರ್ ನಾಟ್. ಸೊ ವೇದಾಂತ್, ಏನು ಅನಿಸ್ತಾ ಇದೆ ನಿಮಗೆ? ಅವ್ರು ಮಾಡಿದ ಕರೆಕ್ಟಾ ತಪ್ಪಾ? ಬಡ್ಡಿ ಮಕ್ಕಳು ಹಾಕ್ಬಿಟ್ರು, ತೆಗ್ದೇ ಹಾಕಿದ್ರು. ಸೊ ನಿಮ್ಮ ಕಾರ್ಡ್ ರಿವೀಲ್ ಮಾಡಿ. ಅದೇ ಈಗ ತೋರ್ಸೋಣ ಅಂತ. ಅಮಾಯಕ ವಿಲೇಜರ್ ಹಳ್ಳಿ ಕಾರ್ ಹರಿಗಾರನ ತೆಗೆದ್ಬಿಟ್ರು. ನೋಡೋಣ ಅವ್ರೇನೇನು ಮಾಡ್ಕೊತಾರೋ. ನನಗೆ ಏನು ಅನ್ನೋದು ಅಂತಾನೆ ಅರ್ಥ ಆಗ್ತಿಲ್ಲ. ಸೊ ತುಂಬ ಬೇಜಾರು ಪಟ್ಟಂಗಿದೆ. ಬೇಜಾರಲ್ಲ, ಮತ್ತೇನು ಅನ್ಸ್ಕೊಬೇಕೀಗ? ನಾ ಹೇಳಿದೆ ಇದ್ದಾರೆ, ಉಲ್ಫ್ ಇದ್ದಾರೆ, ನಾನು ಹೇಳಿರೋದೇ ಉಲ್ಫ್ ಅವ್ರು ಇದಾರಂತ. ಓಕೆ, ಸೊ ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ ಯಾರು? ನನ್ನ ಪ್ರಕಾರ ನನ್ನ ಪಕ್ಕದಲ್ಲಿರೋರೇ ಉಲ್ಫ್ ಇಬ್ರು. ಹಾಂ, ನನ್ನ ಪಕ್ಕದಲ್ಲಿ ಶ್ರೇಯಸ್ ಮತ್ತೆ ಸಿದ್ಧಾಂತ. ಓಕೆ ಓಕೆ, ನೋಡೋಣ ಏನಾಗುತ್ತೆ. ವಿಲ್ಸಿ. ಓಕೆ ಶ್ರೇಯಸ್, ನಿಮ್ಗೆ ಏನು ಅನಿಸ್ತಾ ಇದೆ? ವೇದಾಂತ್ನ ಎಲಿಮಿನೇಟ್ ಮಾಡಿ ನೀವು ಕರೆಕ್ಟ್ ಕೆಲಸ ಮಾಡಿದ್ರ? ಯಾರೋ ಒಬ್ಬರು ತೆಗಿಬೇಕಿತ್ತು ಮಜಾ, ಅಷ್ಟೇ ತೆಗ್ದಿದ್ದೀವಿ. ಸೊ ಮಜಾ, ಗೇಮ್ ಚೆನ್ನಾಗಿ ನಡೀತಾ ಇದೆ. ಸೊ ಪ್ರಾಬ್ಲಮ್ ಅಂದರೆ ನನ್ನ ಮೇಲೆ ಸ್ವಲ್ಪ ಡೌಟ್ಗಳಿರುತ್ತೆ ಅಂತ ನನಗೆ ಗೊತ್ತು. ಇನ್ನೊಂದು ನನ್ನನ್ನು ತೆಗೆದಷ್ಟು ಅವ್ರಿಗೆ ಗೇಮ್ ಈಸಿ ಅನ್ನೋ ಥರ ಅವ್ರ ಮೈಂಡಲ್ಲಿದೆ. ಬಟ್ ಅಡ್ವಾಂಟೇಜ್ ಈಸ್ ನನ್ನ ಟೀಮಲ್ಲಿ ಚಿಂಟು ಇರೋದು. ಸೊ ಅವ್ರ ಮೇಲೆ ಡೌಟ್ ಬರೋದು ಡೌಟು. ಓಕೆ, ಸೊ ನಾನು ರೌಂಡ್ ಒನ್ನೇ ಕಿಶನಾಗ ಎತ್ಬಿಡೋಣ ಅಂತಿದ್ದೆ. ಬಟ್ ಫಸ್ಟಿಗೆ ಟಾರ್ಗೆಟ್ ಮಾಡಿದ್ರೆ ಡೌಟ್ ಬರುತ್ತೆ ಅಂದ್ಬಿಟ್ಟು ಮಾಡಿಲ್ಲ. ಬಟ್ ಸೆಕೆಂಡ್ ರೌಂಡ್ ಎತ್ಬಿಡೋಣ, ಯಾಕಂದರೆ ಲಾಸ್ಟಲ್ಲಿ ಹರಿ ಜೊತೆ ಮಜಾ ಮಾಡೋದು ಸ್ವಲ್ಪ. ಸೊ ಹರಿ ಅವರೇ, ನಿಮ್ಗೆ ಏನು ಅನ್ಸುತ್ತೆ? ನೀವು ಕರೆಕ್ಟ್ ಚೂಸ್ ಮಾಡಿದ್ರಾ? ಪರ್ಫೆಕ್ಟಾಗಿ ಚೂಸ್ ಮಾಡಿದ್ದೀನಿ. ಯಾಕಂದರೆ ಅವನು ಕಣ್ಣು ಬಿಡ್ತಾ ಇದ್ದಂಗೆ ನಾನು ಕಣ್ಣು ಬಿಟ್ನಲ್ಲ, ಅವನ ಕಣ್ಣು ನೀನು ಕಣ್ ತೆಗಿ ಅಂದಿದ್ದಲ್ಲ, ಆಮೇಲೆ ಬೇರೆ ವಿಲೇಜರ್ಸ್ ಕಣ್ ತೆಗಿ ಅಂದಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಣ್ ತೆಗೆ ನೋಡ್ತಾನೆ ನಗ್ತಾ ಇದ್ದಾನೆ, ಪಕ್ಕ ಅವನೇ ಬ್ರೋ ಫಿಕ್ಸು. ಸೊ ಒಂದು ವೇದು ಆದರೆ ಮತ್ತೊಂದು ಯಾರಂತೀರಾ? ಮತ್ತೊಂದು ಕಿಶನ ಇವ್ನ ಯಾವನ ಸೆಡೆ ನನ್ನ ಮಗ. ಪಕ್ಕ ಅವನೇ, ತುಂಬ ಮಾತಾಡ್ತಾನೆ, ನಾನು ನೋಡ್ತಾ ಇದ್ದೀನಿ, ಅವನೇ ಪಕ್ಕ. ಓಕೆ ಓಕೆ, ನೋಡೋಣ ನಿಮ್ಮ ಪ್ರಿಡಿಕ್ಷನ್ಸ್ ಏನಾಗುತ್ತೆ ಅಂತ. ಓಕೆ, ಆಲ್ರೈಟ್, ಸಿ ಯು ಇನ್ ರೌಂಡ್ 2. ರೌಂಡ್ 1 ಆದಮೇಲೆ ವೇದುನ ನಮ್ಮ ಕಂಟೆಸ್ಟೆಂಟ್ಸ್ ವೋಟ್ ಔಟ್ ಮಾಡಿದ್ದಾರೆ. ಸೊ ಟು ರಿವೀಲ್ ಮಾಡೋಕ್ಕೆ 2 ವುಲ್ಫ್ಸ್ ಇನ್ನೂ ಗೇಮಲ್ಲೇ ಇದ್ದಾರೆ. ಓಕೆ, ಸೊ ರೌಂಡ್ 2 ಸ್ಟಾರ್ಟ್ ಮಾಡೋಣ. ಎಸ್. ಸೊ your 2 minutes starts now. 3 ಜನ ವೇದುನ ವೋಟ್ ಮಾಡಿದ್ದೀರಾ ನೀವು, 3 ಜನ. ಸೊ ವೇದು ಅಕಸ್ಮಾತ್ ವುಲ್ಫ್ ಆಗಿದ್ರೆ ನೀವು 3 ಜನವನ್ನ ವೋಟ್ ಮಾಡ್ತಾ ಇರಲಿಲ್ಲ. ಸೊ ಇಬ್ರು ಯಾರೋ ಇಲ್ಲೇ ಇದ್ದಾರೆ. ಹರಿ ವೇದುನ ವೋಟ್ ಔಟ್ ಮಾಡಿದ್ದಾನೆ. ನಾನಂತೂ ವಿಲೇಜರ್, ನಾನಂತೂ ವೇದುನ ವೋಟ್ ಔಟ್ ಮಾಡಕ್ ಸಾಧ್ಯ ಇಲ್ಲ. ನೀನು ವೇದುಗೆ ನಾನು ವೇದುಗಲ್ಲ, ನಾನು ಹರಿ 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 ಅಂತ ಅಂದಿದ್ದು. ವೇದುನ ಇವಾಗ ಉಳಿಸಿ ಪ್ರಯೋಜನ ಇಲ್ಲ ಅಂತ ಅದನ್ನ ಹೇಳ್ದೆ. ಸೊ ಇವಾಗ ನಾನು ಹೇಳ್ದೆ ನೋಡು, 2 ವುಲ್ಫ್ಸ್ ಇಲ್ಲೇ ಇದ್ದಾರೆ ಅಂತ. ನಿನಗೆ ಗೊತ್ತಿತ್ತು ಯಾರು? 2 ವುಲ್ಫ್ಸ್ ಇದ್ದಾರೆ ಅಂತ? ನನಗ್ ಗೊತ್ತಿತ್ತು. ಅದೇ ಹೆಂಗೆ? ಯು ಕ್ಯಾನ್ ಓನ್ಲಿ ನೋ ಇಫ್ ಯು ಆರ್ ಅ ವುಲ್ಫ್ ಅಲ್ಲ. ಹೌದಾ? ಇವಾಗ ಇಲ್ಲಿ ಯಾವ ಗೇಮ್ ಪ್ಲಾನ್ ಹೆಂಗ್? ಹೌದಲ್ಲ, ಯು ಆರ್ ಎ ವುಲ್ಫ್, ಯು ಕ್ಯಾನ್ ಓನ್ಲಿ ನೋ ಅಲ್ವಾ? ಅದನ್ನೇ ಹೇಳ್ತೀನಿ ನಾನು. ಇವಾಗ ಇಲ್ಲಿ ಯಾರು ವುಲ್ಫ್ಸ್ ಅಂತ ನೋಡಿ. ನೀನೊಂದು, ಇನ್ನೊಂದು ಯಾರು ನಿನ್ ಫ್ರೆಂಡ್ ಉಲ್ಫ್, ಇನ್ನೊಬ್ರು ಯಾರದು? ಅವರು ಅಲ್ಲಿ ಕೂತಿರೋರು. ಇಲ್ಲ, ನಾನು ಅದೇ ಅನ್ಕೊಂಡಿದ್ದು. ಫಸ್ಟ್ ವೇದು, ಸೆಕೆಂಡ್ ನೀನು ಅಂತಾನೆ ನನಗೆ ಡೌಟ್ ಇತ್ತು. ನನಗೆ ಫಸ್ಟ್ ರೌಂಡ್ ಅಲ್ಲಿ ನಿನ್ ಮೇಲೆ ಡೌಟ್ ಇದೆ. ಮತ್ತೆ ವೇದುಗೆ ಏನು ವೋಟ್ ಮಾಡಿದೆ ನೀನು? ಇಲ್ಲ, ಇವನ್ ಫಸ್ಟ್ ವೋಟ್ ಮಾಡ್ನಾ? ನನಗೆ ವೇದು ಮತ್ತೆ ನಿನ್ ಮೇಲೆ ಡೌಟ್ ಇದೆ. ನೀನ್ ಇದು ನಾನು ಓಕೆನಾ? ಕಂಡೀಷನ್ ಯಾಕಂದ್ರೆ ವೇದು ಸ್ಟಾರ್ಟಿಂಗ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ನಂಗೆ ನಿನ್ ಮೇಲೆ ಒಂದು ಡೌಟ್ ಇತ್ತು, ಯಾಕಂದ್ರೆ ನೀನ್ ಫಸ್ಟ್ ರೌಂಡ್ ಇಂದಾನು ಫುಲ್ ಒಂಥರ ಮ್ಯಾನಿಪುಲೇಷನ್ ಮಾಡ್ದಂಗೆ ನೀನಾಗಿರ್ಲಿಲ್ಲ. ಸೊ ನಂಗೆ ಇವಾಗ ಇಲ್ಲಿ ನಾನು ಒಳ್ಳೆ ಸ್ಟ್ರಾಟಜಿ ಮಾಡಿದೀನಿ ಅಂತ ಹಾಕ್ಸ್ಕೊಂಡ್ಬಿಟ್ಟಿದೀನಿ ನಾನೇ. ಇಲ್ಲ, ನನಗೇನು ಅನಿಸ್ತಾ ಇದೆ, ರೌಂಡ್ 1 ರಿವರ್ಸ್ ಸೈಕಾಲಜಿ ಆಡಕ್ ಟ್ರೈ ಮಾಡಿದೆ ಅಂತ ಅನ್ಸ್ತು ನನಗೆ. ಯಾಕಂದ್ರೆ ತುಂಬಾ ಒಂದೇ ಸತಿ ಹೈಪರ್ ಆಕ್ಟಿವ್ ಆಗಿ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಫಸ್ಟ್ ಇಂದ ಅವನ ಮೇಲೆ ಡೌಟ್ ಇದ್ದೀನಿ ನಂಗೆ. ಯಾಕಂದ್ರೆ ಅವ್ನು ನಾನು ಹೇಳಿದೆ ನನ್ನ ಹಿಂಗೆ ಅವನೇ. ಇನ್ನೊಂದು ನಾನು ಅದಕ್ಕೆ ಮಾಡಿದ್ದು, ಬಿಕಾಸ್ ನಿನಗೆ ಸಡನ್ ಆಗಿ ಹೇಳಿದ ತಕ್ಷಣ ವಿಲೇಜರ್ಸೇ ಕೈ ಹತ್ತದ.
ಸರಿನಾ? ನಾನು ಸೈಕಾಲಜಿನಲ್ಲಿ ಇವರಿಬ್ರು ಎತ್ತಿಲ್ಲ ಅಂತ ನಾನು ಆಗ್ತಾ ಅದು ಯಾಕೆ ಎತ್ತದೆ ಅವ್ರಿಬ್ರು ಸ್ಲೋ ನಿನ್ ಮಕ್ಳು, ಅದು ನಿನಗೆ ಗೊತ್ತು. ಅದು ನಿನಗೆ ಗೊತ್ತು. ಗೇಮ್ ಅಲ್ಲಿ ನೀನ್ ಕಿಲಾಡಿ ನನ್ನುವಾಗ ಶೆಟ್ಟಿ, ಮಚ್ಚ, ನೀನ್ ಸುಮ್ನೆ ಇರು. ಒಂದ್ ನಿಮಿಷ ತಡಿಯಪ್ಪ. ಹಂಗಿದ್ರೆ ನನಗೆ ಇವಾಗ ನಿನಗೆ ಯಾರು ಉಲ್ಫ್ ಅಂತ ಅನ್ಸುತ್ತೆ? ನಿನಗೆ ಯಾರು ಉಲ್ಫ್ ಅಂತ ಅನ್ಸುತ್ತೆ? ನನಗೆ ಹೆಂಗ್ ಗೊತ್ತು? ಅಲ್ಲ, ಇವಾಗ ಯಾರು ಅನ್ಸುತ್ತೆ ನಿನಗೆ? ಇವಾಗ ಯಾರು ಅನ್ಸುತ್ತೆ ನಿನಗೆ? ಬಟ್ ನಂಗೆ ರೌಂಡ್ 1 ಅಲ್ಲಿ ಅಲ್ಲ, ಇವಾಗ ಯಾರು ಅನ್ಸುತ್ತೆ? ಅದೇ ಒಂದ್ ನಿಮಿಷ ತಡಿ. ರೌಂಡ್ 1 ಅಲ್ಲಿ ನೀನ್ ಯಾವಾಗ ಇವನ್ ಮೇಲೆ ಹೆವಿ ಗ್ಯಾರಂಟಿ ಹೇಳಿದೆ ನಾನು ಪ್ರಾಬಬ್ಲಿ ನೀನ್ ನೋಡಿದ್ಯಾ, ನಾನು ಸೆಕೆಂಡ್ ರೌಂಡ್ ಅವ್ನಿಗೆ ಓಟ್ ಹಾಕೋಣ ಅಂತಾನೆ ನಾನು ಇದ್ದಿದ್ದು. ಬಟ್ ಇವಾಗ ನೀನೇ ನಿನ್ ಮೇಲೆ ಹಾಕಿಸ್ಕೊಂತಿದ್ಯಾ. ಅಲ್ಲ, ಇವಾಗ ನಾನ್ ಕೇಳ್ತಾರೆ ನಿನ್ ಪ್ರಕಾರ ಯಾರು ವೋಟಿಂಗ್ ಹೋಗ್ತೀನಿ ನಾನು ಇವಾಗ. ಬಟ್ ನನಗೆ ಗೊತ್ತು. No, don't start with me. ವೈ ಅವ್ರು ಅವನು ಮ್ಯಾನಿಪುಲೇಟ್ ಅದೇ ಮಾಡ್ತಾರೆ. ನಾನೇನು ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ, ಇಲ್ಲಿ ಮ್ಯಾನಿಪುಲೇಟರ್ ನಾನು ಹೇಳ್ತೀನಿ. ಶೆಟ್ಟಿ ನಾನು ವೋಟ್ ಮಾಡ್ತಾ ಇರೋದು. ಕಿಶನ್ ಕಿಶನ್ ಓಕೆ, ಸೊ ಸೆಕೆಂಡ್ ರೌಂಡ್ ಎಂಡ್ಗೆ ಕಿಶನ್ ನ ವೋಟ್ ಔಟ್ ಮಾಡಲಾಗಿದೆ. ಕಿಶನ್, ಪ್ಲೀಸ್ ರಿವೀಲ್ ಯೋರ್ ಕಾರ್ಡ್. ವಿಲೇಜರ್ ಹೇಳಿದ್ದೆ ಮೊದಲಿಂದಾನು ಹೇಳ್ತಾ ಬರ್ತಾ ಇದ್ದೇನೆ, ನನ್ನ ಎತ್ತಿದ್ರೆ ಹಾಕ್ಸ್ಕೊತೀರಾ ಅಂತ ಅಂದ್ಬಿಟ್ಟು. ಪಾಪ ವೇದು ಫಸ್ಟ್ ರೌಂಡಲ್ಲಿ ವೈಫ್ ಆಗಿದ್ದಿದ್ರೆ ಶೆಟ್ಟಿ ಗ್ಯಾರಂಟಿ ಅವ್ನ ವೋಟ್ ಮಾಡ್ತಾ ಇರಲಿಲ್ಲ, ಚಿಂಟು ಗ್ಯಾರಂಟಿ ಅವ್ನ ವೋಟ್ ಮಾಡ್ತಾ ಇರಲಿಲ್ಲ. ಹರಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ, ಅವ್ನು ವೋಟ್ ಮಾಡ್ಬಿಟ್ಟವನೆ. ಆಯಿತಾ, ನನಗೆ ಗೊತ್ತಿತ್ತು ಇವನಲ್ಲ, ನಾವೇನು ಹರಿಗೆ ಫಸ್ಟ್ ರೌಂಡಲ್ಲಿ ಅಂತ ಅನಿಸಿದ್ದು. ಬಟ್ ಹರಿ ಸೆಕೆಂಡ್ ರೌಂಡ್ ಎಂಡಿಗೆ ಬರ್ತಾ ಇದ್ದಂಗೆ ನನಗೆ ಗೊತ್ತಾಯ್ತು ಹರಿಗೆ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದು, ಅವ್ರಿಗೆ ಏನೋ ಮಿಸ್ ಮಾಡ್ಬಿಟ್ಟವನೇ ಅಂತ. ಶೆಟ್ಟಿ ಮತ್ತು ಚಿಂಟು ಪಕ್ಕ ನನಗನ್ಸೋ ಪ್ರಕಾರ ವೋಟ್ಸ್. ಓಕೆ, ಸೊ ನಿಮ್ಮ ಪ್ರಕಾರ ಶೆಟ್ಟಿ ಮತ್ತೆ ಸಿದ್ಧಾಂತ್. ಚಿಂಟು ಸಿದ್ಧಾಂತ ವೋಲ್ಸು. ಓಕೆ ಓಕೆ, ನೋಡೋಣ. ಪಕ್ಕ ಅಂತಾನೆ ಶೆಟ್ಟಿ ಚಿಂಟು ಮೇಲೆ ನನಗಿರೋ ಡೌಟ್. ಐ ಆಮ್ ಅಟ್ಲೀಸ್ಟ್ ನಾನು ಅಟ್ಲೀಸ್ಟ್ 50% ರೈಟ್ ಇರೋ. ಓಕೆ ಶ್ರೇಯಸ್, ಸೊ ರೌಂಡ್ ಆಗಿತ್ತು. As I planned. ಇಟ್ ವಾಸ್ ಆಲ್ ಪಾರ್ಟ್ ಆಫ್ ಯುವರ್ ಪ್ಲಾನ್. ಸ್ವಲ್ಪ ಐಸನ್ ಥರ ಅನಿಸ್ತಾ ಇದೆ. ಇವತ್ತಂತೂ ಸೊ ಸಕ್ಕತ್ತಾಗಿ ನಡೀತಾ ಇದೆ. ಸೊ ನಮ್ಮ ಕಿಶನ್ ಅಂತೂ ತುಂಬ ಏನೇನಲ್ಲ ಸ್ಕೀಮು ಓವರ್ ಟ್ರೈ ಮಾಡೋಕೆ ಹೋಗ್ಬಿಟ್ಟು ಹಾಕಿಸ್ಕೊಂಡ ಅನ್ನಿಸ್ತಾ ಇದೆ ನನಗೆ. ಯಾಕೋ ಓವರ್ ಎಂಥೂಸಿಯಾಸ್ಟಿಕ್ಕು, ಓವರ್ ಜೋಶು ಏನೇನೋ ಮಾಡೋಕ್ಕೆ ಹೋಗ್ಬಿಟ್ಟ. ಅವನೊಂಚೂರು ಕಾಮಾಗಿ ಆಡಿದ್ರೆ ಪ್ರಾಬಬ್ಲಿ ಸ್ವಲ್ಪ ಗೇಮ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಅದೇ ನಾನು ಅಂದ್ಕೊಂಡಂಗೆ ರೌಂಡ್ 1 ವೇದು ಟ್ರೈಯೇ ಮಾಡದೆ ಹೊರಗೋದ, ರೌಂಡ್ 2 ಓವರ್ ಟ್ರೈ ಮಾಡಿ ಕಿಶನ್ ಹೊರಗೋದ, ರೌಂಡ್ 3 ಒಬ್ಬ ಗೇಮ್ ಅರ್ಥನೇ ಆಗ್ದಿದ್ದವ್ನು ಹೊರಗೆ ಹೋಗ್ತಾರೆ ಅಷ್ಟೇ. ರೌಂಡ್ 3 ಮಜಾ ಮಾಡ. ನಾನು ಈಗ ರಿವೀಲ್ ಮಾಡಲ್ಲ ಇಫ್ ಕಿಶನ್ ವಾಸ್ ವುಲ್ಫ್ ಆರ್ ಅ ವಿಲೇಜರ್. ಸೊ ಈಗ ನೀವೇ ಡಿಸೈಡ್ ಮಾಡಬೇಕು ಇನ್ ನೆಕ್ಸ್ಟ್ ರೌಂಡ್, ಇನ್ ನೆಕ್ಸ್ಟ್ ಡಿಸ್ಕಷನ್, ವುಲ್ಫ್ನೇ ತೆಗ್ದಿದ್ದೀರಾ ಅಥವಾ ವುಲ್ಫ್ ಉಳಿದಿದ್ದಾರಾ? ಸೊ ಡಿಸ್ಕಷನ್ಸ್ ಆರ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಿಶನ್ ಪಕ್ಕ ಉಲ್ಫ್. ನೀನು ಉಲ್ಫೆ ನೀನು ಉಲ್ಫು ಏನತ್ತೆ ಶೆಟ್ಟಿಗಿನ ನನಗೆ ಅವ್ನು ರೌಂಡ್ 1 ಹೆವಿ ಸೈಲೆಂಟ್ ಅವನೇ ಚಿಂಟು, ಏನು ಮಾತಾಡಿಲ್ಲ, ಏನು ಮಾಡಿಲ್ಲ, ಹೆವಿ ಒಂಥರ ಸೈಲೆಂಟ್ ಆಗಿ ಆಟ ಆಡೋನೆ. ನನಗೆ ಇನ್ನೇ ಉಲ್ಫು ಅನಿಸ್ತಾ ಇದೆ. ನನಗೆ ಒಂದು ಕಿಶನ್ ಉಲ್ಫ್ ಅನಿಸ್ತಾ ಇದೆ ಈಗ, ಬಿಕಾಸ್ ವೇದು ಅಂತೂ ವಿಲೇಜರ್ ಅಂತ ನಮ್ಗೆ ಗೊತ್ತಾಯ್ತು. ಒಂದು ಉಲ್ಫ್ ಹೋಗಿದ್ದಾನೆ, ಇನ್ನೊಂದು ಉಲ್ಫ್ ಉಳಿದಿದ್ದಾನೆ ನನ್ನ ಪ್ರಕಾರ. ನಾನು ನೋಡಿ ಚಿಂಟುಗೆ ನೀನೇನು ಮಾಡ್ತೀನಿ ಚಿಂಟು ಯಾಕಂದ್ರೆ ಅವನು ಅವಾಗಿಂದ ಒಂಥರ ಕನ್ಫ್ಯೂಸಿಂಗ್ ಅಲ್ಲೇ ಕನ್ಫ್ಯೂಸ್ ಮಾಡೋ ತರ ನೋಡ್ತಾ ಇದ್ದಾನೆ. ನೀನು ನನಗೆ ಹೇಳ್ತಾ ಇದ್ರೆ ನೀವಿಬ್ರು ಆಗಿದ್ದೀರಾ? ನಾನು ಅವ್ನಿಗೆ ಹೇಳ್ತಿದ್ದೀನಿ ಗುಳ್ಳು ನನ್ನ ಮಗನೇ, ನಾವಿಬ್ರು ಆಗಿದ್ದೀರಾ? ಅಲ್ಲ, ನೀವಿಬ್ರು ಉಲ್ಫ್ ಇನ್ನೂ 2 ಉಲ್ಫ್ ಉಳಿದ್ಬಿಟ್ಟಿದ್ದಾರೆ ಅಂದರೆ ನೀವಿಬ್ರು ಆಗ್ಬಿಟ್ಟಿರ್ಬೋದಾ? ಹಂಗ ನಾನು ನಿನಗೆ ಆಗ್ತಿದ್ನಲ್ಲ ಓಟ್ ಇಬ್ರು ಸೇರ್ಕೊಂಡು, ನಾನೇ ಅವ್ನ ಹೆಸರು ಹೇಳ್ತೀನಿ. ಬಟ್ ಇವರು ಫಿಕ್ಸು, ಇನ್ನು ಅವ್ರಲ್ಲಿ ಅವರಿಬ್ಬರಲ್ಲಿ ಒಬ್ಬರಂತೂ ಆಗಿರ್ಬೇಕು. ಅವ್ನು ವಿಲೇಜರ್ ಅಲ್ಲ ವೇದು. ಅವ್ರ ರಿಯಾಕ್ಷನ್ ನೋಡಿದ್ರೆ ಅವ್ನು ಹೇಳಾಯ್ತಲ್ಲ ವಿಲೇಜರ್ ಅಂತ, ಇನ್ನೇನು ರಿಯಾಕ್ಷನ್ ನೋಡ್ತೀಯ? ಅವ್ನು ಹೇಳಾಯ್ತು ವೇದು ವಿಲೇಜರ್ ಅಂತ ಫಿಕ್ಸ್. ಆಯ್ತು ಮಾಡಿ ಇನ್ನು ಟೈಮ್ ಇದೆ. ನಮಗೆ ಸೆನ್ಸೇಷನ್ ಇವಾಗ ಏನು ರಿಸಲ್ಟ್ ಅದು ನೋಡಿ ನಾವು ಡಿಸೈಡ್ ಆಗಿದ್ವಿ. ಓಕೆ, ವಿ ಆರ್ ರೆಡಿ ಫಾರ್ ವೋಟಿಂಗ್. ಆಲ್ರೆಡಿ ರೆಡಿ ಇದ್ದಾರಂತೆ ಪ್ಲೇಯರ್ಸು. ಓಕೆ, ಲೆಟ್ ಮೀ ಟೇಕ್ ಯು ವೋಟ್. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹರಿ. ಚಿಂಟು. ಓಕೆ, ಹರಿ. ನೀನು ಹರಿ. ನಿಮ್ಮ ಕಾರ್ಡ್ಸ್ ರಿವೀಲ್ ಮಾಡಿ. ಇನ್ನೇನು ರಿವೀಲ್ ಮಾಡೋದು? ನಾನೇ ವಿಲೇಜ್.
ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸೊ ಗೆದ್ದೆ ಹೆಂಗ್ ಅನಿಸ್ತಾ ಇದೆ? ಮಜಾ ಮಗ, ದ ಪರ್ಫೆಕ್ಟ್ ಆಕ್ಟಿಂಗ್, ದ ಬೆಸ್ಟ್ ಆಕ್ಟಿಂಗ್ ಹ್ಯಾವ್ ಡನ್ ಇನ್ ಐದು. ಅಂದ್ರೆ ಈ ಲೆವೆಲ್ ಆಕ್ಟಿಂಗ್ ಮಾಡೋದು ಎಸೆನ್ಸಿಟಿ ಯಾವ್ದು ಗೊತ್ತಿರ್ಲಿಲ್ಲ. ಬಟ್ ಗೇಮ್ ಪ್ಲಾನ್ ನಾನು ಏನು ಹೆಂಗೆ ಯೋಚನೆ ಮಾಡಿದ್ವಿ. ಸೊ ನಾನು ಇವಾಗ ಹಂಗೆ ಸುಮ್ಮನೆ ಕಣ್ಣಲ್ಲಿ ತೋರಿಸ್ತಿದ್ದೆ. ಚಿಂಟು ನಾನು ಫುಲ್ ಗೊತ್ತಾಯ್ತು ನಮ್ಗೆ. ಹಿಂಗ್ ತೋರಿಸ್ದ ಕಿಶನ್ನ ತೋರಿಸ್ದ, ನಾನು ಓಕೆ ಯಾಕೆ ಏನ್ ಮಾಡಕ್ ಹೋಗಿಲ್ಲ ಅಲ್ಲ. ಓಕೆ, ಯಾಕಂದ್ರೆ ನಮಗೆ ಗೊತ್ತಿದ್ದು ಫಸ್ಟ್ ರೌಂಡ್ ಕಿಶನ್ ಟಾರ್ಗೆಟ್ ಮಾಡಿದ್ವಿ ಅಂದ್ರೆ ಗೊತ್ತಾಗುತ್ತೆ ಅವ್ರು ನನ್ನೇ ಫಸ್ಟ್ ಎತ್ಬಿಡ ನಾನು ಸೇವ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ನಾವು ಗುರಿ ಇಡಕ್ಕೆ ಹೋಗ್ಬಿಟ್ಟು ಮಿಸ್ ಆಗಿದ್ರಂತೂ ಪಕ್ಕ ಫಸ್ಟ್ ಅವ್ರು ನನ್ನೇ ಎತ್ತುತ್ತಾ ಇದ್ದು. ಸೊ ರೌಂಡ್ ಮೇಲೆ ಟಾರ್ಗೆಟ್ ಮಾಡಿದ್ವಿ, ರೌಂಡ್ 2 ಕಿಶನ್ಗೆ ಟಾರ್ಗೆಟ್ ಮಾಡಿದ್ವಿ. ಫೈನಲ್ ರೌಂಡ್ ನಡೆದಂತೂ ಅದು ಇಷ್ಟ, ನಾನು ಗೆಲ್ತೀನೋ ಸೋಲ್ತೀನೋ ನಂಗೆ ಫೈನಲ್ ರೌಂಡ್ ಬರೀ ಇರಲೇಬೇಕು ಆ ರೌಂಡ್ ಅಲ್ಲಿ ಅಂದ್ಬಿಟ್ಟು. ಯಾಕಂದ್ರೆ ಅದು ಅವಾಗಲೇ ಆ ಫೀಲು ಮಜಾ. ಫೇವ್ರೇಟ್ ವಿಲೇಜರ್, he was my favorite villager and I took my time ಅದನ್ನ ಎಂಜಾಯ್ ಮಾಡ್ಕೊಂಡು ಆ ಫೀಲ್ ಬರ್ತಿದ್ವಿ ನಾವು. ಓಕೆ, ಟೇಸ್ಟಿ ಆಗಿ. Alright, congratulations on the win. ವಿಲೇಜರ್ಸ್ ಏನ್ರಪ್ಪ ಒಳ್ಳೆ ಆಟ ಆಡಿದ್ದೀರಾ ಹೇಳಿ. ವಾಟ್ ವಾಸ್ ಯರ್ ಗೇಮ್ ಪ್ಲಾನ್? ಗೇಮೇ ಅರ್ಥ ಆಗ್ದಿದ್ದು ಜೊತೆ ನಾವು ಆಡಿದ್ರೆ ಯೂಸ್ ಇಲ್ಲ ಅದು. ಮಾತಾಡ್ತಾನೆ ಏನ್ ಮಾತಾಡ್ತಾರೆ ಅದೇ ಬಿಟ್ಟೆ ಕೆಪ್ರಾಕ್ ಪ್ಯಾರಿ ತರ ನೋಡ್ತಾ ಕೂತಿದ್ದಾರೆ. ನಾವು ವಿಲೇಜರ್ಸ್, ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳಕ್ ನಾವು ಮಾತಾಡ್ಲೇಬೇಕು. ಅಲ್ಲ ಮರೆ, ಅವ್ರ ವಿಲೇಜರ್ ಹೋಗಿದ್ದಾರೆ ಅಂತ ಹೇಳಿದ